ಹಲೋ ಹಲೋ, ಏನು ಮಾಡ್ತಿದ್ಯಾ? ಏನಿಲ್ಲ, ಮಲ್ಕೊಂಡಿದ್ದೆ. ಇಷ್ಟು ಬೇಗ ಮಲ್ಕೊಂಡಿದ್ಯಾ? ಇನ್ನೇನು ಮಾಡಲಿ? ಎಲ್ಲಿವರೆಗೂ ಬಂತೆ? ಗೋಲ್ಡಿಂದ ಇವಾಗ ಪ್ಲಾಟಿನಮ್ಗೆ ಬಂದೆ. ನಾನು ಕೇಳ್ತಾ ಇರೋದು ಪಬ್ಜಿ ಬಗ್ಗೆ ಅಲ್ಲ, ಸಿಲೆಬಸ್ ಬಗ್ಗೆ. ಎಕ್ಸಾಮ್ ಇರೋದು ಫ್ರೈಡೇ ತಾನೆ. ಇವತ್ತು ಥರ್ಸ್ಡೇ ಅಲ್ವಾ? ಓ ಶೆಟ್, ಮನೆಗೆ ಬಂದ್ಬಿಡು, ಕಂಬೈನ್ ಸ್ಟಡೀಸ್ ಮಾಡೋಣ. ಓಕೆ 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 ಓಕೆ. ನಿನ್ಗೆಂತಲ್ಲಿ ವೋಟ್ಕಾನ ಬೀರಾ? ಏಯ್, ಆ ಕಂಬೈನ್ ಸ್ಟಡೀಸ್ ಅಲ್ಲ ಕಣೆ, ಎಕ್ಸಾಮ್ ಕಂಬೈನ್ ಸ್ಟಡೀಸ್. ಓಕೆ 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 ಬಾಯ್. ಈಗಿರೋ ಟೈಮ್ನ ಕರೆಕ್ಟಾಗಿ ಪ್ಲಾನ್ ಮಾಡಿ ಸ್ಟಡಿ ಮಾಡಿದ್ವಿ ಅಂದರೆ ಸ್ಟೇಟ್ ಟಾಪರ್ಸ್ ಆಗ್ಬೋದು. ಓ ಭ್ರಮೆ. ಫಿಲಮ್ ಡೈಲಾಗ್ ಎಲ್ಲ ಹೊಡಿಬೇಡ. ಮತ್ತೆ ಸ್ಟೇಟ್ ಟಾಪರ್ಸ್ ಏನು? ಸ್ಟೇಟ್ ಟಾಪರ್ಸ್ ಆಗಿಲ್ಲ ಅಂದ್ರು ಕ್ಲಾಸ್ ಟಾಪರ್ಸ್ ಆಗೋಣ. ಓವರ್ ಆಗಿಲ್ಲ, ಅಟ್ಲೀಸ್ಟ್ ಪಾಸ್ ಆದ್ರೂ ಆಗೋಣ ಬ್ರೋ. ದ್ಯಾಟ್ಸ್ ಬೆಟರ್. ಓಕೆ ಕಮ್ ಲೆಟ್ಸ್ ಗೋ. ನಮಗೆ ಟೋಟಲ್ 14 ಚಾಪ್ಟರ್ಸ್ ಇದೆ. ಅದರಲ್ಲಿ 2 ಚಾಪ್ಟರ್ಸ್ನ ಚಾಯ್ಸ್ಗೆ ಬಿಟ್ಬಿಡೋಣ. ಇನ್ನು ಉಳಿದಿರೋದು 12 ಚಾಪ್ಟರ್ಸ್. ಆ 12 ಚಾಪ್ಟರ್ಸ್ನ ಕರೆಕ್ಟಾಗಿ ಪ್ಲಾನ್ ಮಾಡಿ ಸ್ಟಡಿ ಮಾಡಿದ್ವಿ ಅನ್ಕೋ, ಪಕ್ಕ ಬುದ್ಧಿವಂತರಾದ್ರೆ ಈ ಪ್ಲಾನ್ ಸಾಕು ಅನ್ಕೊಂತಾರೆ. ಆದ್ರೆ ನಾವು ಅತಿ ಬುದ್ಧಿವಂತರು, ಸೊ ವಿ ಹ್ಯಾವ್ ಅ ಬೆಟರ್ ಪ್ಲಾನ್. ನಮ್ಗಿರೋ ಸಿಲೆಬಸ್ನೆಲ್ಲ ಒಂದು ಪೈ ಚಟ್ನಲ್ಲಿ ಹಾಕ್ಬಿಡೋಣ. ಸೊ ಇವತ್ತಿಗೆ ಇದೇ ನಮ್ಮ ಪ್ಲಾನ್. ಈಸಿ ಚಾಪ್ಟರ್ಸ್ ಆಲ್ರೆಡಿ ಓದಿರ್ತೀವಲ್ಲ, ಸೊ ಅದ್ರಲ್ಲಿ ಜಾಸ್ತಿ ಎಫರ್ಟ್ ಹಾಕೋದೇನಿರಲ್ಲ. ನೆಕ್ಸ್ಟ್ ಡಿಫಿಕಲ್ಟ್ ಚಾಪ್ಟರ್ಸ್, ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ರಿಪೀಟ್ ಆಗಿರೋದ್ರಿಂದ ಜಾಸ್ತಿ ಎಫರ್ಟ್ ಹಾಕಬೇಕು. ನೆಕ್ಸ್ಟ್ ಪ್ರೀವಿಯಸ್ ಕ್ವಶನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಲೈಟಾಗಿ ನೋಡಿಕೊಂಡ್ರೆ ಸಾಕು. ಓಕೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ಏನಕ್ಕೆ? ವಿ ಕ್ವಶನ್ ಬ್ರೋ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾಳೆ ಎಕ್ಸಾಮಲ್ಲಿ ಪಕ್ಕ 10 ಮಾರ್ಕ್ಸ್ ಕ್ವಶನ್. ಓ, ಚಾಪ್ಟರ್ 1, 2, 3, 7, 8, 9, 10 ಈಸಿ ಇರೋದ್ರಿಂದ 2 hours ಸಾಕು. ಚಾಪ್ಟರ್ 4, 5, 6, 11 and 12 ಡಿಫಿಕಲ್ಟ್ ಇರೋದ್ರಿಂದ 3 hours ಕಂಪಲ್ಸರಿ. ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರೀವಿಯಸ್ ಕ್ವಶನ್ 1 hourಗಿಂತ ಜಾಸ್ತಿ ಬೇಕಿಲ್ಲ. ಸೊ ಟೋಟಲ್ 6 hours ಅಂದ್ರು, ಇನ್ನೂ 3 hours ಉಳಿದಿದೆ. ಅಂದ್ರೆ ಎವ್ರಿ 1 hourಗೆ ಹಾಫ್ ಅನ್ ಅವರ್ ಬ್ರೇಕ್ ತಗೊಂಡ್ಬೋದು. ಏನಂತೀಯ? ಹೇಯ್, ಇನ್ಹೆರಿಟೆನ್ಸ್ ಇದನ್ನ ಮಾತ್ರ ಸೀರಿಯಸ್ ಆಗಿ ತಗೊಂತೀಯ? ಅದೆಲ್ಲ ಸರಿ ಬಿಡು. ನಿನ್ ಪ್ಲಾನ್ ಮಾಡೋಕ್ಕೆ 1 hour ತಗೊಂಡಿದ್ಯಾ? ಇವಾಗ ಟೈಮ್ 11 ಆಗ್ತಿದೆ ಗೊತ್ತಾ? ಓ ಶಿಟ್. ಮಚ್ಚಿ, ಪಾಸ್ ಆಗ್ತೀವನೇ? ಯಾ ಡೆಫಿನೆಟ್ಲಿ. ನಂಗೆ ಏನು ಅರ್ಥ ಆಗ್ತಿಲ್ಲ. ನನಗೇನೋ ಬಾರಿ ಅರ್ಥ ಆಗಿರೋ ತರ ಹೇಳ್ತಾವಳೆ. ಬ್ರೋ, ಐ ಆಮ್ ಗೆಟಿಂಗ್ ಡೋಸ್ಡ್ ಆಫ್. ಮೀ ಟು ಯಾರ್. ಏಯ್ ಎದೋಳೆ, ಟೈಮ್ ಆಯ್ತು. ಎದೋಳಮ್ಮ ತಾಯಿ. ಅಯ್ಯೋ ಎದೋಳೆ. ಟೈಮ್ ನೋಡು ಎಷ್ಟಾಗಿದೆ. ಸ್ಟಡಿಯಾ? ನಾನು ಇಷ್ಟೊತ್ತು ಇನ್ನೇನು ಹೇಳ್ದೆ? ನಾನು ಅವತ್ತೇ ಹೇಳ್ದೆ BCA ಮಾಡಲ್ಲ ಅಂತ. ಇವಾಗ ನೋಡು ಮತ್ತೆ ಫೇಲ್ ಆಗ್ಬಿಡ್ತೀನಿ. ನಿನ್ ಮುಚ್ಚೆ ಸಾಕು.
based programming based instead of called ಏನಾದ್ರೂ derivation. Inheritance should not be confused with ಏನಾದ್ರೂ ಆಗ್ಲಿ. inheritance. ತಪ್ಪು ಕಣಿ, ಬೇಡ ಕಣಿ. ಏನಾದ್ರೂ ಆಗಲಿ. ಈಗ ನಾವು ಹೇಗೆ ಪಾಸ್ ಆಗಲ್ವೋ ನಾನು ನೋಡ್ತೀನಿ.